ಜಿಂಕೆಗೆ ಓಡ್ಲಿಕ್ಕೆ ಬರ್ತೈತಿ, ಆದ್ರೆ ಹಾಡ್ಲಿಕ್ಕೆ ಬರೋದಿಲ್ಲ. ಬರೀ ಓಡುವ ಶಕ್ತಿ ಇತ್ತು ಅದಕ್ಕಷ್ಟೆ. ಕೋಗಿಲೆಗೆ ಹಾಡುವುದಿಟ್ಟ, ಆದ್ರ ಬಣ್ಣ ಬಿಟ್ಟ. ಗಿಳಿಗೆ ಬಣ್ಣ ಕೊಟ್ಟ, ಪಂಜರದೊಳಗಿಟ್ಟ, ಅದಕ್ಕೆ ಹಾಡ ಕಂಠನ ಕೊಡಲಿಲ್ಲ. ಆದ್ರ ಶಕ್ತಿ, ಯುಕ್ತಿ, ಹಾಡಾಕ, ಓಡಾಕ, ಬರಾಕ, ಬುದ್ಧಿ, ಸಂಶೋಧನೆ ಎಲ್ಲವೂ ಸಹಿತ ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡದ್ನಲ್ಲ, ಅವನಿಗೆ ಅನ್ಸಕತ್ ಏನೋ ಕೊರತೆ ಐತಿ ನನ್ನ ಸೃಷ್ಟಿ ಒಳಗಂತ. ಒಂದು ಈ ಸೃಷ್ಟಿಯ ಶಾಂಪಲ್ ಮಾಡ್ಬೇಕನ್ನಿಸ್ತವನಿಗೆ. ಈಗ ನೀವು ಹಂಪಿಗೆ ಹೋಗ್ತೀರಿ ಅಥವಾ ಬಿಜಾಪುರ ಗೋಲ್ ಗುಮ್ಮಟ ನೋಡಕ್ ಹೋಗ್ತೀರಿ, ಅದನ್ನ 100 ಎಕರೆ ಹಂಪಿ ಯಾರು ನೋಡಕ್ ಸಾಧ್ಯ? ಈಗ ವಯಸ್ಸಾದವ್ರಿಗೆ ಏನ್ ಮಾಡ್ತಾರಂದ್ರ ಅಲ್ಲೊಂದು ಮ್ಯೂಸಿಯಂ ಮಾಡ್ಯಾರ. ಇದು 100 ಎಕರೆ ಹಂಪಿಯನ್ನು ಯಾರು ನೋಡಕ್ ಬರುದಿಲ್ಲ. ಈ ಮ್ಯೂಸಿಯಂ ನೋಡಿಬಿಟ್ರೆ 100 ಎಕರೆ ಹಂಪಿ ಅದ್ರಾಗ ಹೆಂಗ್ ಕಾಣ್ತೈತೆ ಅಂತೀವೋ ಹಂಗ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲಿರುವ ವಿಶೇಷ ಗುಣವನ್ನಿಟ್ಟು ಒಂದೇನ್ ನಿರ್ಮಾಣ ಮಾಡದ್ನಲ್ಲ, ಅದು ಮನುಷ್ಯ. ಇದು ಸೃಷ್ಟಿಯ ಇದೊಂದು ಸಣ್ಣ ಮ್ಯೂಸಿಯಂ ಇದ್ದಂಗ ಮನುಷ್ಯ ಅಂದ್ರೆ. ಇಟ್ ಈಸ್ ಎ ಸ್ಯಾಂಪಲ್ ಆಫ್ ಮ್ಯೂಸಿಯಂ. ಒಂದು ಮ್ಯೂಸಿಯಂ ಇದ್ದಂಗ ಸೃಷ್ಟಿಯೊಳಗೆ ನೀವು ಅನ್ನೋದಿಲ್ಲ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ದೇಹದೊಳಗೆ ಸೂರ್ಯನ ಬೆಳಕಿದೆ, ಸಮುದ್ರದ ನೀರಿದೆ, ಪ್ರಾಣವಾದ ವಾಯು ಪ್ರಾಣ ಇದೆ, ಆಕಾಶ ಇದೆ, ಬಯಲಿದೆ. ಏನಿಲ್ಲ ಹೇಳಿ, ಹೊರಗೆ ಜಗತ್ತಿನೊಳಗೆ ಏನಿದೆ ಅದೆಲ್ಲವೂ ಇದೆ. ಇದೊಂದು ಅಂಥ ಅದ್ಭುತ ಜೀವನ ದೇವರು ನಮಗೆ ಕೊಟ್ಟ. ಅರವಿಂದರು ಇದಕ್ಕೆ ದಿ ಲೈಫ್ ಡಿವೈನ್ ಅಂತ ಕರೆದ್ರವರು. ಇದು ಮನುಷ್ಯನ ಜೀವನ, ಇದೊಂದು ದಿವ್ಯ ಜೀವನ. ಯಾಕೆ ಮನುಷ್ಯನ ಜೀವನ ದಿವ್ಯ ಜೀವನ ಅಂದ್ರೆ, ಒಂದು ನಾಯಿಯಾಗಿ ಹುಟ್ಟಿತು ಅಂದ್ರೆ ಅದು ಸಾವು ಸಹಿತ ನಾಯಿಯಾಗಿನೇ ಸಾಯ್ತೈತೆ. ಒಂದು ಕತ್ತೆಯಾಗಿ ಹುಟ್ಟಿದ್ರ ಸಾವು ಸಹಿತ ಕತ್ತೆಯಾಗಿನೇ ಸಾಯ್ತೈತೆ. ಒಂದು ಎಮ್ಮೆಯಾಗಿ ಹುಟ್ಟಿದ್ರೆ ಎಮ್ಮೆಯಾಗೆ ಸಾಯ್ತೈತಿ. ಆದ್ರೆ ಒಬ್ಬ ಮನುಷ್ಯನಾಗಿ ಹುಟ್ಟಬಹುದು, ಅದರ ಸಾವು ಏನಿದೆ ಅವ ಬುದ್ಧನಾಗಬಹುದು, ಬಸವನಾಗಬಹುದು, ಎಮರ್ಸನ್ ಆಗಬಹುದು, ಕಾಳಿದಾಸ ಆಗಬಹುದು, ವಾಟ್ ನಾಟ್. ಅದಕ್ಕ ಮನುಷ್ಯನ ಜೀವನ ಏನಿದೆ ಇದು ದಿ ಲೈಫ್ ಡಿವೈನ್. ಇದು ಬಹಳ ಅದ್ಭುತ ಶ್ರೇಷ್ಠ ಜೀವನ ಮನುಷ್ಯ. ಇಂಥ ಜೀವನಿದ್ರು ಸಹಿತ ದೇವರಿಷ್ಟು ಚಲೋ ಜೀವನ ಕೊಟ್ಟರು ನಮ್ದು ಅಳಾದ ಮುಗುದಿಲ್ಲ. ನಮ್ದು ಏನ್ರಿ ಜೀವನನ ಹೋತಲ್ಲ, ಇದು ವ್ಯರ್ಥ ಒಂದು ಜೀವನ ಕಳ್ಕೊಂಡು ಅಂತ ಹೇಳ್ತೀವಿ. ಸುಮ್ಮನೆ ಒಂದು ಸಣ್ಣ ಸಸಿ ಇರ್ತೈತಿ, ಆ ಸಸಿ ನೋಡ್ರಿ ನೀವು. ಆ ಸಸಿ, ಒಂದು ಸಣ್ಣ ಸಸಿಗೆ ಅದಕ್ಕ ಯಾರೋ ಬಂದು ತುಳಿತಾರ, ಆಡ್ ಬಂದು ತಿಂತಾವ, ಒಮ್ಮೆ ಗಾಳಿ ಚೊಟ್ಟಾರ. ಹಂಗ ಪಾಪ ಪ್ಲಾಂಟ್ಸ್ ರೈಟ್ಸ್ ಕಮಿಷನ್ ಅಂತ ಎಲ್ಲಿ ಐತೇನು, ಸಣ್ಣ ಸಸಿಗಳಿಗೆ ತೊಂದರೆ ಆದ್ರೆ ಏನಾರ, ವಿತ್ ಆಲ್ ಇನ್ಸೆಕ್ಯೂರಿಟೀಸ್ ಇಟ್ ಗ್ರೋಸ್. ಏನೂ ಸೆಕ್ಯೂರಿಟಿ ಇಲ್ಲ ಆದ್ರೂ ಸಹಿತ ಒಂದು ಸಣ್ಣ ಸಸಿ ಬೆಳೆದು ನಿಲ್ತೈತಿ. ಒಂದು ಪಕ್ಷಿ ಐತಿ, ಪಕ್ಷಿ ಅವು ನೋಡ್ರಿ ಹಿಂಗ ಒಂದು ಎಲ್ಲೋ ಕಟ್ಟಿದ ಗೂಡಿನೊಳಗೆ ಒಂದೆರಡು ಮರಿ ಹಾಕ್ತಾವ, ಒಂದಿಟ್ಟು ಕಾಳ ತಿಂದ ಹಾಡ್ಕೊಂತ ಎಷ್ಟು ಮಸ್ತ್. ಏನ್ ಮನುಷ್ಯರಂಗ ಅವು ಮರಿ ಹಾಕದ ಕೂಡ್ಲೆ ಏನ್ ಹೆಸರಿಡ್ಬೇಕಂತ ಹೇಳಿ ಇಂಟರ್ನೆಟ್ನಾಗ ಹುಡುಕ್ತಾವ. ಹೆಸರಿಡೋದು ಒಂದ್ ದೊಡ್ಡದು. ಈಗ ಅದು ಅವ್ರು 9 ತಿಂಗಳು ಅವಾಗ ಶುರು ಮಾಡ್ತಾರೆ ಏನ್ ಹೆಸರಿಡ್ಬೇಕಂತ. ಏನ್ ಹೆಸರಿಡ್ಬೇಕಂತ ಐತ, ಏನ್ ತೊಟ್ಲ ಬಟ್ಲ ತರವ್ರು ಬರವ್ರು ಅಂತದಾರ, ಏನ್ ಯಾವ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬೇಕು, ಕನ್ನಡ ಮೀಡಿಯಂ ಅಂತ ಐತ, ಏನು FD ಮಾಡ್ಬೇಕು, ಇವ್ರ ಹೆಸರಲ್ಲೇ ಇದನ್ನ ಮಾಡ್ಬೇಕಂತ ಐತೆ. ಏನೂ ಇಲ್ಲ, ಏನೂ ಇಲ್ಲದ ಪಕ್ಷಿಗಳು ಎಷ್ಟು ಹಾಡ್ಕೊಂತಿರ್ತಾವಲ್ಲ. ಇವನಿಗೆಲ್ಲಾ ಚಲೋ ಜೀವನ ಕೊಟ್ಟಾನ. ಮಠಕ್ ಬಂದ್ರು ಅಂದ್ರೆ ಮೊದಲು ಹೇಳೋ ಶಬ್ದ ನಮಸ್ಕಾರ ಮಾಡಿದ ತಕ್ಷಣ ಯಾಕೆ ಬಂದ್ರಲ್ಲ ಅಂತ ಕೇಳ, ಯಪ್ಪ ಕುತ್ತಿಗೆ ಬಂದೈತ್ ನೋಡಂತ ಅವ್ರು ಹೇಳೋ ಬಳಸೋ ಶಬ್ದ ಇದು.
ಕುತ್ತಿಗೆ ಬಂದೈತಿ ನಮಗೆ. ಯಾಕೆ ಏನಾಗೈತಿ? ಸುಮ್ಮನೆ ಏನಾರ ಮಾಡ್ಕೋಬೇಕು ಅನಿಸ್ತೈತಿ ನಮಗ. ಅಲ್ಲ ಮಾಡ್ಕೋಬೇಕು ಬ್ಯಾಡ ಮಟ್ಟಕ್ಕೆ ಯಾಕೆ ಬರಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಮುಗಿತು. ಏನಾರ ಮಾಡ್ಕೋಬೇಕು ಅನಿಸ್ತೈತಿ. ಇವ್ರೇನ್ ಹಿಂಗ ಅಂತಿರ್ತಾರಲ್ಲ, ಇವ್ರು ಹೋಗೋ ಪೈಕಿ ಅಲ್ಲಿ ಮಗ್ಲಿದ್ದವ್ರನ್ನ ಕಳ್ಸೋರು ಇವರೆಲ್ಲ. ಅಲ್ಲಿ ಏನಾರ ಮಾಡ್ಕೋಬೇಕಂದ್ರೆ ಮತ್ತೆ ಯಾಕೆ ಬದುಕಿ ಅಂತ ಕೇಳ್ಬೇಕ ಮುದುಕ. ಮತ್ ಏನಾರ ಮಾಡ್ಕೊಳಂಗಿತ್ತಂದ್ರೆ ಯಾಕಪ್ಪ ಅಜ್ಜ ಯಾಕೆ ಬದುಕಿ? ಸುಮ್ಮ ಮುದುಕಿ ಮಾರಿ ನೋಡ್ಯದಿನ್ ನಾನು. ತನಗ ಕಣ್ಣು ಕಾಣುದಿಲ್ಲ, ಇನ್ನು ಮುದುಕಿಯನ್ನು ಮಾರಿ ಕಾಣ್ತಿರ್ತೈತಿ ಅವನಿಗೆ. ಅದು ಮುದುಕಿ ಕೇಳ್ಬೇಕು. ಮತ್ತ ಅಜ್ಜ ಹಿಂಗ ಅಂತಾನಲ್ಲ, ಅದ್ ತೊಳೆದು ಬಳದ ಇದು ಯಾವಾಗ ಹೋಗೈತಿ ಅಂತ ಕುಂತಿ ನೋಡಂತ ಅದು ಮುದುಕಿ ಅಂತಿರ್ತದೆ. ಅಂದ್ರೆ ದೇವರು ಎಲ್ಲ ಕೊಟ್ಟಾಗೂ ಸಹಿತ ಒಂದು ಆಯುಷ್ಯ ಹೋತಿದಕ್ಕಿದು. ಹೋಗುತ್ತಿಹುದು ಕಾಯ ವ್ಯರ್ಥ ಅಂದ್ರೆ ಏನಪ್ಪ ಕೊನೆಯ ಕ್ಷಣದೊಳಗ ಮನುಷ್ಯ ಹೇಳಿದ್ದೇನು ಅಂದ್ರ, ಏನ್ರಿ ಜೀವನ ನಮ್ಮದು ಸಫಲ ಆಗ್ಲಿಲ್ಲ, ಸಾರ್ಥಕ ಆಗ್ಲಿಲ್ಲ. ವಿ ಫೇಲ್ಡ್ ಟು ಲಿವ್ ಎ ಗುಡ್ ಲೈಫ್. ನಾವೊಂದು ಚಲೋ ಜೀವನ ಕಟ್ಟುವಲ್ಲಿ ವಿಫಲಾದ್ವಿ ಅಂತ ಎಲ್ಲರ ಗೋಳಿದೆ. ಈಗ ಮನುಷ್ಯ ನೋಡ್ರಿ, ಊರಾಗ ಒಬ್ಬ ವ್ಯಕ್ತಿ ತೀರ್ಕೊಂಡ ಅಂದ್ರ ಏನಂತಾರ, ಒಬ್ಬ ಸಾವುಕಾರ ತೀರ್ಕೊಂಡ ಅಂತ ಹೇಳಿದ್ರಿ. ಯಾಕೆ ತೀರ್ಕೊಂಡ್ರಿ ಅಂತ ನೀವು ಪ್ರಶ್ನೆ ಮಾಡ್ರಿ. ಯಾಕೆ ತೀರ್ಕೊಂಡ ಅಂತ ಪ್ರಶ್ನೆ ಮಾಡಿದ್ರ ಅವನು ಬ್ರೇನ್ ಫೇಲ್ ಆಗೈತ್ರಿ, ಕಿಡ್ನಿ ಫೇಲ್ ಆಗೈತ್ರಿ, ಲಿವರ್ ಫೇಲ್ ಆಗೈತ್ರಿ, ಹಾರ್ಟ್ ಫೇಲ್ ಆಗೈತ್ರಿ. ನಿಮ್ಮೂರ್ ಬಸ್ ಸ್ಟ್ಯಾಂಡ್ನಾಗ ಹೋಗಿ ನಿಂತು ಒಂದ್ ತಗಡಿನ ಬಸ್ ಈ ಕಡೆ ಮೊದಲ ಕಡೆ ಹೋಗು ಬಸ್ ಹೋತನ್ರಿ ಅಂತ ಕೇಳ್ರಿ. ಸಾವುಕಾರಗ ಕಿಡ್ನಿ ಫೇಲ್, ಹಾರ್ಟ್ ಫೇಲ್, ಲಿವರ್ ಫೇಲ್, ನಿಮ್ಮೂರ್ ಬಸ್ ಸ್ಟ್ಯಾಂಡ್ನಾಗ ನಿಂತು ಮೊದಲ ಕಡೆ ಹೋಗು ಬಸ್ ಹೋತನ್ರಿ ಅಂತ ಕೇಳ್ರಿ. ಜಸ್ಟ್ ಪಾಸ್ ಆತ್ ನೋಡ್ರಿ ಅಂತಾರ. ಅದು ತಗಡಿನ ಬಸ್ ಹೋದ್ರ ಪಾಸ್ ಆತಂದ್ರು, ಇವ ಹೋದ್ರ ಫೇಲ್ ಆತಂತಾರಲ್ಲ. ಫೇಲ್ ಆಗೋ ಕೆಲಸ ಏನ್ ಮಾಡ್ಯ ನೀವ? ಯಾಕಿವ ಫೇಲ್ ಆದಂತ? ಮನುಷ್ಯನಿಗೆಲ್ಲ ಕೊಟ್ಟರು ಬದುಕಿನಲ್ಲಿ ವಿಫಲತೆ ಯಾಕಾತು ಅನ್ನೋದೊಂದು ಪ್ರಶ್ನೆ. ಅಮೆರಿಕದೊಳಗ ಒಬ್ಬ ಎರಿಕ್ ವೈಹನ್ಮೇಯರ್ ಅಂತ ಆಗಿ ಹೋದ. ಅವನ ಹೆಸರೇನು? ಎರಿಕ್ ವೈಹನ್ಮೇಯರ್. ನಿಮಗಷ್ಟು ನೆನಪಿಡ್ಲಿಲ್ಲ ಅಂದ್ರೆ ಬೇಗಳ ಮಸ್ತ್ ನೆನಪಿಟ್ಕೊಂತೀರಿ. ಸುಮ್ಮನೆ ಎರಿಕ್ ಅಂತ ಇಷ್ಟ ಕಿರಿಕಲ್ಲ ಮತ್ ನಾ ಹೇಳೋದು. ಅವನ ಹೆಸರು ಎರಿಕ್ ವೈಹನ್ಮೇಯರ್. ಎರಿಕ್ ಅಂತ ಇಷ್ಟ ನೆನಪಿಟ್ಕೊಳ್ರಿ. ಸಣ್ಣ ಹುಡುಗ ಸಾಲಿಗೆ ಹೋಗ್ತಿತ್ತು. 14-15 ವರ್ಷ. ಬಹಳ ಬುದ್ಧಿವಂತ ಹುಡುಗ, ಚುರುಕಿತ್ತು. ಎಲ್ಲಾ ಫ್ರೆಂಡ್ಸ್ ಜೊತೆ ಓದುವುದು, ಆಟ ಆಡೋದು ಎಲ್ಲ ಮಾಡ್ತಿತ್ತು. ಅದ್ರ ಕಾಲನ ಲೀಲೆ ಬಹಳ ವಿಚಿತ್ರ. ಏನಂದ್ರೆ ಅದಕ್ಕೊಂದು ರೆಟಿನೋಸಿಸಿಸ್ ಅಂತ ರೋಗ ಬಂತು. ಅಂದ್ರೆ ಕಣ್ಣಿನ ರೋಗ. ರೆಟಿನೋಸಿಸಸ್ ಅಂದ್ರ ಈ ಸ್ಲೋಲಿ ಅದಕ್ಕ ಕಣ್ಣು ದೃಷ್ಟಿ ಮಾಂದ್ಯ ಆಗ್ತದ, ಕಣ್ಣು ಕಾಣ್ಲಾರ್ದಂಗ ಹುಡುಗ. ಎಲ್ಲರ ಜೊತೆ ಆಡ್ತಿತ್ತು, ಓಡ್ತಿತ್ತು, ಕೂಡ್ತಿತ್ತು. ಯಾವಾಗ ಕಣ್ಣು ಕಾಣ್ಲಾರ್ದಂಗ ಆತಲ್ಲ, ಅವಾಗ ಅಪ್ಪ ಅವ್ಗ ಚಿಂತೆಕ್ಕಿಂತ ಹುಡುಗ ಅಳ್ಕೊಂತ ಕುಂತ ಮನ್ಯಾಗ. ಅವ್ರ ಅಪ್ಪ ಒಂದ್ ದಿವ್ಸ ಅಳ್ಕೊಂತ ಕುಂತ ಮಗನಿಗೆ ಎರಿಕಗ್ ಹೇಳ್ತಾನ, ನೋಡು ಈ ಸೃಷ್ಟಿ ಅಳಕ್ ಹೋಗಬೇಡ. ಸೃಷ್ಟಿ ನಿನಗೆ ನೋಡುವುದನ್ನು ನಿಲ್ಲಿಸಿರಬಹುದು, ಆದ್ರೆ ನಡೆಯುವುದನ್ನು ನಿಲ್ಲಿಸಿಲ್ಲಲ್ಲ ಅಂತಂದವ್ರಪ್ಪ. ಹೆಂಗ ಹೇಳುವ ಮಾತು ಹೆಂಗೈತಿ? ತಂದೆ ತಾಯಿ ಮಕ್ಕಳಿಗೆ ಹೇಳಬೇಕಾಗ್ತೈತಿ. ಅಪ್ಪ ಮಗ ಯಾವಾಗ ಕುರುಡಾದಂತ ಗೊತ್ತಾತು, ವಿಕಲಚೇತನ ಆದ ಅಂತ ಗೊತ್ತಾತು, ಅವಾಗ ಕಣ್ಣಿಲ್ಲ ಅಂತ ಗೊತ್ತಾದ್ಮೇಲೆ ಸೃಷ್ಟಿ ನಿನ್ನ ದೃಷ್ಟಿಯನ್ನು ನಿಲ್ಲಿಸಿರಬಹುದೇ ಹೊರತು ನಿನ್ನ ನಡಿಲಿಕ್ಕೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲಲ್ಲ. ಕಣ್ಣಿಲ್ಲದ ಹುಡುಗ ಏನ್ ಮಾಡ್ಬೇಕು? ನಾವು ಬಾಳ ಆದ್ರೂ ಒಂದಿಷ್ಟು ಬಡಿಗೆ ಕೊಟ್ಟೆವು, ಏನೋ ಮಾಡೇವು.